ಚಿಕ್ಕಬಳ್ಳಾಪುರ ಜಿಲ್ಲೆಯ ಆವಲಗುರ್ಗಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಇತ್ತೀಚಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ರಾಜಣ್ಣ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಉಪಾಧ್ಯಕ್ಷ ಸ್ಥಾನವನ್ನ ಗೆದ್ದಿದ್ದಾರೆ. ಇದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಸಹಕಾರ ಸಂಘವು ಇತ್ತೀಚೆಗೆ ಅಪೆಕ್ಸ್ನಿಂದ ಪ್ರತಿಷ್ಠಿತ ಪ್ರಶಸ್ತಿಯನ್ನ ಪಡೆದಿದ್ದು, ಈ ಹಿಂದೆ ಸಂಘದ ಅಧ್ಯಕ್ಷರಾಗಿದ್ದಂತಹ ಜಯರಾಮ ರೆಡ್ಡಿ ಅವರ ಅವಧಿನಲ್ಲಿ ಈ ಸಾಧನೆ ಮಾಡಲಾಗಿತ್ತು. ಜಯರಾಮ ರೆಡ್ಡಿ ಅವರ ಸತತ ಪ್ರಯತ್ನಗಳು ಮತ್ತು ದೂರದೃಷ್ಟಿಯ ಫಲವಾಗಿ ಸಂಘವು ಈ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಯಿತು ಅಂತ ಕೂಡ ತಿಳಿದು ಬಂದಿದೆ. ಅವರ ಕಾರ್ಯಕ್ಷಮತೆ ಮತ್ತು ಸಂಘದ ಬೆಳವಣಿಗೆಗೆ ನೀಡಿದ ಕೊಡುಗೆಗಳನ್ನು ಅನೇಕರು ಶ್ಲಾಘಿಸಿದ್ದಾರೆ. ಹಿಂದಿನ ಅಧ್ಯಕ್ಷರಿಂದ ಜಯರಾಮ ರೆಡ್ಡಿ ಅವರು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ ನಂತರ ಸಂಘದ ನೂತನ ಅಧ್ಯಕ್ಷರಾಗಿ ರಾಜಣ್ಣ ಅವರನ್ನ ಆಯ್ಕೆ ಮಾಡಲಾಗಿದೆ. ಜಯರಾಮ ರೆಡ್ಡಿ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಸಂಘಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸಿದ ನೂತನ ಅಧ್ಯಕ್ಷರು ಅವರ ಮಾರ್ಗದರ್ಶನದಲ್ಲಿ ಸಂಘವನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವುದಾಗಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಜಯರಾಮ ರೆಡ್ಡಿ ಅವರು ಸಂಘಕ್ಕೆ ಈ ಪ್ರಶಸ್ತಿ ಸಿಗಲು ತಮ್ಮ ಅವಿರತ ಶ್ರಮವೇ ಕಾರಣ ಅಂತ ಕೂಡ ಹೇಳಿಕೊಂಡ್ರು. ಮಾಜಿ ಅಧ್ಯಕ್ಷ ಜಯರಾಮ ರೆಡ್ಡಿ ಅವರು ಮುಂದಿನ 1 ವರ್ಷದ ಒಳಗೆ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಸ್ವಂತ ಕಟ್ಟಡವನ್ನ ನಿರ್ಮಿಸುವಂತೆ ನೂತನ ಅಧ್ಯಕ್ಷರಿಗೆ ಸಲಹೆಯನ್ನ ಕೂಡ ನೀಡಿದರು. ಜಯರಾಮ ರೆಡ್ಡಿ ಅವರ ಅಧಿಕಾರದ ಅವಧಿಯಲ್ಲಿ ಸಂಘದ ಖಾತೆಯಲ್ಲಿ ಸುಮಾರು 1 ಕೋಟಿ ರೂಪಾಯಿಗಳನ್ನ ಇರಿಸಲಾಗಿತ್ತು. ಇದು ಅವರ ಆಡಳಿತಾತ್ಮಕ ಒಂದು ಮಹತ್ವದ ಹೆಜ್ಜೆಯಾಗಿತ್ತು. ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟವು ಒಟ್ಟು 12 ಸ್ಥಾನಗಳನ್ನ ಗೆಲ್ಲುವಂತಹ ಮೂಲಕ ಅಧ್ಯಕ್ಷ ಸ್ಥಾನವನ್ನ ತನ್ನದಾಗಿಸಿಕೊಂಡಿದೆ. ಇವತ್ತು ರೈತರು ಯಾಕೆ ಬೇಸರ ಪಡ್ತಾರೆ ಅನ್ನೋದು ಒಂದೇ ಒಂದು ಮಾತು ಹೇಳ್ತೀನಿ. 15 ವರ್ಷದಲ್ಲಿ ನಾನು 15 ವರ್ಷದಿಂದ ಕಂಟಿನ್ಯೂ ಅಧ್ಯಕ್ಷ ಆಗಿದ್ದೀನಿ. ಹೋದ್ ಸಾರಿ ಎಲೆಕ್ಷನ್ ಅಲ್ಲಿ 2 ಸಾರಿ ಇನಾಮಿನೇಷನ್ ಆಯ್ತು, 1 ಸಾರಿ ಎಲೆಕ್ಷನ್ ಆಯ್ತು. ಎಲೆಕ್ಷನ್ ಅಲ್ಲಿ 11 ಸೀಟ್ ನಾವು ಗೆದ್ರಿ, 1 ಸೀಟು ಅವ್ರು ಗೆದ್ರು. ಇರ್ಲಿ, ನಾನು ಯಾಕೆ ಇವಾಗ ಜನ ನಮ್ಮ ಮೇಲೆ ಯಾಕೆ ಬೇಜಾರು ಬೀಳ್ತಾ ಇದ್ದಾರೆ ಅನ್ನೋದು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವತ್ತು ಸುಮಾರು ಲಕ್ಷಗಳು, ಒಂದು 7 ಕೋಟಿ 8 ಕೋಟಿ ಸಾಲ ಕೊಡಿಸಿದ್ದೀವಿ. ಇದರಲ್ಲಿ ಹೆಚ್ಚಿನ ಪಾತ್ರ ಅಂದ್ರೆ ಡಾಕ್ಟರ್ ಕೆ ಸುಧಾಕರ್. ಯಾಕಂತ ಸುಧಾಕರ್ ಸರ್ ಇವತ್ತು ಮನೆಗೆ ಹೆಣ್ಮಕ್ಳ ಮನೆಗೆ ಹೋಗಿ ತಿರುಗಿ ಇವತ್ತು 5 ಕೋಟಿ 6 ಕೋಟಿ ಹೆಣ್ಮಕ್ಳಿಗೆ ಸಾಲ ಕೊಡಕ್ಕೆ ಸಾಹೇಬರು ಇದರಲ್ಲಿ 4 ಫಂಕ್ಷನ್ ಮಾಡಿದ್ದೀನಿ. 4 ಫಂಕ್ಷನ್ ಸೊಸೈಟಿಯಿಂದ 1 ರೂಪಾಯಿ ತೆಗೆದಿಲ್ಲ, ಯಾರ ಹತ್ರ ಚಂದ ಎತ್ತಿಲ್ಲ. ಯಾಕೆ ಗೊತ್ತಾ, ಇವತ್ತು ನಮ್ಮ ಸೊಸೈಟಿಯಲ್ಲಿ 1 ರೂಪಾಯಿ ತೆಗೆದ್ರು ಇವತ್ತು ಅದು ನಮ್ಮ ಮನೇಲಿ ಯಾವ ತರ ನಮ್ಮ ಸ್ವಂತ ದುಡ್ಡು ಖರ್ಚು ಮಾಡ್ಬೇಕು ಅನ್ನೋದು ನಮ್ಮ ಮನೇಲಿ ಇರುತ್ತೆ. ಈಗ ಏನು ಮಗನ ಒಂದು ಯಜಮಾನ್ತನ ಮಾಡಕ್ ಬಿಟ್ಟಿರ್ತಾರೆ ಮನೆಯವರು, ಆ ಯಜಮಾನ್ತನ ಕಟ್ಕೊಂಡಿರೋನು ಯಾವ ತರ ಉಪಯೋಗಿಸ್ಬೇಕು ದುಡ್ಡು ಅನ್ನೋದು ಸ್ವಲ್ಪ ಪ್ರಜ್ಞೆ ಇರಬೇಕು. ನಿಮ್ ಮೀಡಿಯಾ ಮುಖಾಂತರ ನಾನು ಎಲ್ಲರಲ್ಲಿ ಕೇಳ್ಕೊಳೋದೇನಂದ್ರೆ, ಇವತ್ತು 15 ವರ್ಷದಲ್ಲಿ ಜಾಸ್ತಿ ಬಾಧೆ ಬಿದ್ದಿದ್ದೀನಿ. ಆ ಬಾಧೆಗೋಸ್ಕರವಾಗಿ ಇವತ್ತು ಅಫೆಕ್ಸ್ ಬ್ಯಾಂಕ್ನವರು ನಮಗೆ ಸೊಸೈಟಿನ ಗುರುತಿಸ್ಬಿಟ್ಟು ನಮಗೆ ಅವಾರ್ಡ್ ಕೊಟ್ಟಿದ್ದಾರೆ. ಅವಾರ್ಡ್ ಬರೋದಕ್ಕೆ ಡಾಕ್ಟರ್ ಕೆ ಸುಧಾಕರ್ ಅವ್ರ ಕಾರಣ. ಆದ ಕಾಲ ಅದಕ್ಕೋಸ್ಕರವಾಗಿ ನೀವೆಲ್ಲ ಇದು ಮಾಡಿ ಅವಾರ್ಡ್ನ ತೆಗೆಯುವಾಗ ನಮ್ಮ ಗಮನಕ್ಕೆ ಬಂದು ತೆಗೆದು ಒಂದು ಇದು ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ನಾನು ಈ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ನಾನು ನಿರ್ದೇಶಕರಾಗಿ ಆಗ್ಬೇಕಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿರ್ಲಿಲ್ಲ. ಇದಕ್ಕೆ ಪ್ರೇರಣೆ ನಮ್ಮ ಜಯರಾಮ ರೆಡ್ಡಿ ಅವರು ಇವತ್ತಿಲ್ಲ, ನಾವೊಂದು ಈ ಪಂಚಾಯತಿ ಬಿಲ್ಡಿಂಗ್ ಯಾವ ತರ ಕಟ್ಟಿದಿರೋ ವ್ಯವಸಾಯ ಸೇವಾ ಸಹಕಾರ ಸಂಘದ್ದು ಬಿಲ್ಡಿಂಗ್ ಕಟ್ಟಬೇಕು, ಒಂದು ಒಳ್ಳೆ ಆಡಳಿತ ಮಂಡಳಿ ನಾನು ಈ ಸಲ ನಾವು ಮಾಡಿ ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಅವ್ರು ಪ್ರಸ್ತಾಪ ಮಾಡಿದ್ರು. ಆಯ್ತಣ್ಣ, ಇದು ಒಳ್ಳೆ ಕೆಲಸ, ಎಲ್ಲ ರೈತರಿಗೆ ಸಂಬಂಧಪಟ್ಟಿರೋಂಥದ್ದು ಒಂದು ವ್ಯವಸಾಯದ ಸಂಘ, ಇದನ್ನು ಅಭಿವೃದ್ಧಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ನಮ್ಮನ್ನು ಸಹ ಅವ್ರು ಇವತ್ತು ನಿಲ್ಲಿಸಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ನಾವು ಕಾಂಗ್ರೆಸ್ ಪಕ್ಷದಿಂದ ನಿಲ್ತಿದ್ರು ಸಹ ಅವ್ರು ನಮಗೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ಸಹ ಜಯರಾಮ ರೆಡ್ಡಿ ಅವರು ಕೊಟ್ಟಿದ್ದಾರೆ. ಮತ್ತು ಇವತ್ತು ಉಪಾಧ್ಯಕ್ಷರಾಗ್ಲಿಕ್ಕೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹ ಜಯರಾಮಣ್ಣವರು ಸಹ ಕಾರಣೀಭೂತರಾಗಿದ್ದಾರೆ. ಮೊದಲನೇದಾಗಿ ಅವ್ರಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಮತ್ತೆ ಈಗ ನೀವೇನು ಸಹಕಾರ ಸಂಘಕ್ಕೆ ಯಾವ ರೀತಿ ನೀವು ಒಂದು ಸಹಕಾರ ನೀಡ್ತೀರಾ ಅಂತ ಹೇಳ್ತೀರಲ್ಲ, ಈಗ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದೆ, ನಮ್ಮ ಶಾಸಕರು ಇದ್ದಾರೆ, ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಪ್ರದೀಪ್ ಈಶ್ವರ್ ಸರ್ ಇದ್ದಾರೆ. ಈಗ ಒಂದು ಸಂಘದ ಕಟ್ಟಡಕ್ಕೆ ನಾವು ಏನು ಅವರಿಂದ ಸಹಕಾರ ಸಿಗ್ತದೋ, ಅನುದಾನ ಸಿಗ್ತದೋ ಅದನ್ನು ತಗೊಂಡು ಈ ರೈತರ ಒಂದು ಶ್ರೇಯಾಭಿವೃದ್ಧಿಗೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ಸಂಘ 1971ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಸಹಕಾರ ಸಂಘ. ಇದು ಒಂದು ಚಿಕ್ಕ ಮನೆಯಲ್ಲೇ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಒಳ್ಳೆ ತಾಲೂಕಿನಲ್ಲೇ ಒಂದೇ ಸಹಕಾರ ಸಂಘ ಆಗಿ ನಿಂತಿತ್ತು. ಕಾರಣಾಂತರಗಳಿಂದ ಕೆಲವರು ನಾವು ಚಿಕ್ಕ ಹುಡುಗರಿದ್ದಾಗ ಅದನ್ನ ಮಿಶೋಪರೇಷನ್ ಮಾಡಿ ದಿವಾಳಿ ಆಗಿತ್ತು. ಮತ್ತೆ 2003ರಲ್ಲಿ ಎಲ್ಲರೂ ಇನಾಮಿನೇಷನ್ ಮಾಡಿ ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ರು. ಆಗ ಎಲ್ಲ ತಿಂದಾಕಿ ಬಾಗಿಲು ಮುಚ್ಚಿದ್ರು. ಅಂತ ಕಾಲದಲ್ಲೇ ನಾನು 2 ಲಕ್ಷ ರೂಪಾಯಿ ಸ್ವಂತ ಬಂಡವಾಳ ಹಾಕಿ 8 ವರ್ಷಗಳ ಕಾಲ ಬಂಡವಾಳ ಹಾಕಿ ಇದನ್ನ ಬೆಳೆಸ್ಕೊಂಡು ಬಂದೆ. ಆಗ ದಿವಾಳಿ ಆಗಿತ್ತು DCC ಬ್ಯಾಂಕಿ. ಕೊಂಡು ತರಕ್ಕೂ ಇರಲ್ಲ, ಯಾವುದೂ ಇಲ್ಲ, ಏನು ತರಕ್ಕೂ ಮಾಡಕ್ಕೆ ಆಗ್ತಿರ್ಲಿಲ್ಲ. ಕಾರಣಾಂತರ ಆಮೇಲೆ 5 ವರ್ಷ ನಡೀತು. ನಂತರ ನನ್ನ ಇಲ್ಲಿ ಅಧ್ಯಕ್ಷ ಮಾಡಿದ ಆಮೇಲೆ ಕೋಆಪರೇಟಿವ್
ಅಪೇಕ್ಷಾ ಬ್ಯಾಂಕ್ನಿಂದ ದುಡ್ಡು ಬಂತು, ಅಲ್ಲಿಂದ ತರೋಕ್ಕೆ ಲೋನ್ ಎಲ್ಲ ಇದಾಯಿತು. ಆಗ ಜಯರಾಮ್ ರೆಡ್ಡಿ ಅವ್ರನ್ನ ಫಸ್ಟ್ ನಾನೇ ಅಧ್ಯಕ್ಷ ಸ್ಥಾನಕ್ಕೆ ಅವ್ರಿಗೆ ಬಿಟ್ಕೊಟ್ಟೆ. ತಿರುಗಿ 2ನೇ ಸಾರನು ಎಲೆಕ್ಷನ್ಗೆ ಹೋದ್ರಿ. ಅವಾಗ್ಲೂ ಹೈಯೆಸ್ಟ್ ಲೀಡಲ್ಲೇ ಗೆದ್ದಿದ್ದೆ ನಾನು. ಜಯರಾಮ್ ರೆಡ್ಡಿಗಿಂತ ಜಾಸ್ತಿ ಓಟಲ್ಲೇ ಗೆದ್ದಿದ್ದೆ. ಆದರೂ ಜಯರಾಮ್ ರೆಡ್ಡಿಗೆ ಪ್ರೆಸಿಡೆಂಟ್ ಮಾಡಿದೆ. ಇಬ್ಬರು ನನಗೂ ನಾನು ಸಾಥ್ ಕೊಟ್ಕೊಂಡು ಇದುವರೆಗೂ ಚೆನ್ನಾಗಿ ಬೆಳೆಸ್ಕೊಂಡು ಬಂದಿದ್ದೀವಿ. ಮುಂದೇನು ನನಗೂ ಅವ್ರು ಸಾಥ್ ಕೊಟ್ರೆ ಬಿಲ್ಡಿಂಗ್ 1 ವರ್ಷದಲ್ಲಿ ಕಟ್ತೀರಕ್ಕಂತೂ ನಾನು ಸಿದ್ಧನಾಗಿದ್ದೀನಿ. ಇದಕ್ಕೆ ಎಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ಇಲ್ಲಿ ಬಂದಿರತಕ್ಕಂಥ ಷೇರುದಾರರಾಗ್ಬೋದು, ನಮ್ಮ ಸಿಬ್ಬಂದಿ ಆಗ್ಬೋದು, ಎಲ್ಲ ನಮ್ಮ ಸದಸ್ಯರುಗಳಾಗ್ಬೋದು, ಇವ್ರಿಗೆಲ್ಲರಿಗೂ ಹೊಂದಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ. ನಿಜ. ಈಗ ಕಟ್ಟಡ ಇದು ಇರ್ತಕ್ಕಂಥದ್ದು VSSN ಕಟ್ಟಡ ಸೊಸೈಟಿ ಇದೆ. ಆದ್ರೆ ಆಡಳಿತ ಮಂಡಳಿಗೆ ಮತ್ತು ಮೀಟಿಂಗ್ ಹಾಲು ಇನ್ನೊಂದು ಮತ್ತೊಂದು ಕಟ್ಕೋಬೇಕಾದ್ರೆ ಹೊಸ ಸಂಘಕ್ಕೆ ಈಗಾಗಲೇ ನೋಡಿ ಕಾಂಪೌಂಡ್ ಹಾಕಿದ್ರು. ಒಳ್ಳೆ ಜಾಗ ಇದೆ, ರಸ್ತೆ ಪಕ್ಕದಲ್ಲೇ ಇವತ್ತು ಒಳ್ಳೆ ಜಾಗ ಇದೆ. ಇದಕ್ಕೆ ಡಾಕ್ಟರ್ ಸುಧಾಕರ್ ಅವರು ಕೂಡ ಎಷ್ಟಪ್ಪ 5 ಲಕ್ಷ ಕೊಟ್ಟಿದ್ರು. ಪ್ರದೀಪ್ ಈಶ್ವರ್ ಅವರು ಕೊಟ್ಟಿದ್ದಾರೆ. ಇರ್ಲಿ, ಪ್ರದೀಪ್ ಈಶ್ವರ್ 5 ಲಕ್ಷ ಒಟ್ಟು 10 ಲಕ್ಷ ರೂಪಾಯಿ ಈ ಒಂದು ಸಂಘಕ್ಕೆ ಸರ್ಕಾರದಿಂದ ಅವರ ಅನುದಾನ ಬಂದಿದೆ. ಇನ್ನು ಇದಕ್ಕೆ ಹೆಚ್ಚಿನ ಹಣ ಬೇಕಾದ್ರೆ ಸಂಘ ಸುಸ್ಥಿತಿಯಲ್ಲಿದೆ, ಆರ್ಥಿಕವಾಗಿ ಚೆನ್ನಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದನೂ ಏನಾದರೂ ಗ್ರಾಂಟ್ ಸಿಕ್ಕಿದ್ರೆ, ಆಮೇಲೆ ನನ್ನ ಪ್ರಕಾರ ನಾನು VSSN ಅಧ್ಯಕ್ಷನಾಗಿ ಮೇಲ್ಪನಹಳ್ಳಿಯಲ್ಲಿ ಮೊನ್ನೆ ಒಂದು ಕಟ್ಟಡವನ್ನ ಸಿಂಪಲ್ ಆಗಿ ಕಟ್ಕೊಂಡಿದ್ದೀವಿ. ಅದಕ್ಕೆ ಅಪೆಕ್ಸ್ ಬ್ಯಾಂಕ್ ಮುಖಾಂತರ ಒಂದು 5 ಲಕ್ಷ ಕೊಟ್ಟಿದ್ದಾರೆ. ಅದನ್ನು ಕೂಡ ಕೊಡಿಸೋದ್ರಲ್ಲಿ ನಾವು ಈ ಒಂದು ಸಂಘಕ್ಕೆ ಕೊಡಿಸೋದ್ರಲ್ಲಿ ಪ್ರಯತ್ನ ಮಾಡ್ತೀವಿ. ಒಳ್ಳೆ ಸುಸಜ್ಜಿತವಾದಂಥ ಕಟ್ಟಡವನ್ನು ಕಟ್ತಾರೆ, ಅದರಲ್ಲಿ ತೊಂದರೆ ಇಲ್ಲ. ಒಳ್ಳೆ ರೈತರಿದ್ದಾರೆ. ಆಲೂಗುರ್ಕಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಳ್ಳೆ ರೈತರಿದ್ದಾರೆ. ಒಳ್ಳೆ ವಿದ್ಯಾವಂತರು, ಬುದ್ಧಿವಂತರು, ಒಳ್ಳೆ ಆರ್ಥಿಕವಾಗಿ ಚೆನ್ನಾಗಿ ನಮ್ಮ ಒಳ್ಳೆ ಬೆಳೆಗಳನ್ನು ಬೆಳೀತಾರೆ. ಆ ಬೆಳೆಗಳನ್ನು ಬೆಳೆದು ಈ ಒಂದು ಸಂಘಕ್ಕೆ ಸದಸ್ಯರಾಗಿದ್ದಾರೆ. ಇಲ್ಲೂ ಕೂಡ ಸಾಲ ತಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಸಂಘಕ್ಕೆ ಭವಿಷ್ಯ ಇದೆ ಅಂತ ಹೇಳ್ತೀನಿ. ಎಲ್ಲರಿಗೂ ಶುಭವಾಗಲಿ, ಒಳ್ಳೇದಾಗಲಿ. ರಾಜೇಂದ್ರ ಸರ್ ಜರ